ಹಾಯ್ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಇಡ್ಲಿ ರವೆಯಿಂದ ಇಡ್ಲಿ ಪ್ರಿಪರೇಷನ್ ತೋರಿಸ್ತಾ ಇದ್ದೀನಿ. ಶಾರ್ಟ್ಸಲ್ಲಿ ಇಡ್ಲಿ ಮಾತ್ರ ಬ್ಯಾಟರ್ ರೆಡಿ ಮಾಡಿ ತೋರಿಸ್ತಿದ್ದೆ ಅಷ್ಟೇ. ಇದು ಪ್ರಿಪರೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು 2 hours ಬಿಫೋರ್ ನೆನೆಸ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆ ನೆನೆ ಹಾಕಿದ್ದೀನಿ. ಉದ್ದಿನ ಬೇಳೆನ 1/2 ಗ್ಲಾಸು, 3ಗೆ 1/2 ಗ್ಲಾಸು. ಇವಾಗ ಈವ್ನಿಂಗ್ ಇದನ್ನು ರುಬ್ಕೊತಾ ಇದ್ದೀನಿ ನೋಡಿ. ನಾನು ಜಾರಲ್ಲೇ ರುಬ್ಕೊತಾ ಇದ್ದೀನಿ. ಚಿಕ್ಕ ಜಾರಲ್ಲೇ 2 times ರುಬ್ಕೊತೀನಿ ಉದ್ದಿನ ಬೇಳೆನ. ಆಮೇಲೆ ಇದು ತರಿ ಇದೆ ಅಲ್ವಾ, ಅಕ್ಕಿ ತರಿ, ಅದನ್ನು 1-2 ಸಾರಿ ಬೆಳಗ್ಗೆನೇ ತೊಳೆದಿರ್ತೀನಿ. ಇವಾಗ ಒಂದು ಸಾರಿ ನೀರೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಬಗ್ಗಿಸ್ಬಿಟ್ಟು ನೀರನ್ನ, ಅದೇನು ಕರಗಲ್ಲ ನೀರಲ್ಲಿ, ಚೆನ್ನಾಗಿ ಹಿಂಡಿ ಇದರಲ್ಲಿ ಹಾಕಿ ಸೇರಿಸ್ಕೋಬೇಕು ನೋಡಿ. ಇವಾಗ ನಾನು ನೀರು ಬಗ್ಗಿಸ್ಬಿಟ್ಟು ಅದನ್ನು ಹಿಂಡಿ ಇದರಲ್ಲಿ ಸೇರಿಸ್ಕೊತೀನಿ. ತರಿ ಇಡ್ಲಿ ಇಷ್ಟಪಡೋರಿಗೆ ಈ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದರಲ್ಲಿ ಹಿಂಡಬೇಕು, ನೀರಿನ ಜೊತೆಯಲ್ಲಿ ಹಾಕಬಾರ್ದು, ಆವಾಗ ಅದು ನೀರಾಗೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಇಡ್ಲಿ ಬ್ಯಾಟರು. ಆಮೇಲೆ ಬೇಕಾದ್ರೆ ನಾವು ಗಟ್ಟಿಯಾದರೆ ನೀರು ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಹಿಂಡ್ಬಿಟ್ಟು ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ರೈಸಿಂದ ಮಾಡೋ ನೈಸ್ ಇಡ್ಲಿ ಕೂಡ ತೋರಿಸ್ತೀನಿ. ಇದು ಸ್ವಲ್ಪ ತರಿ ಇರುತ್ತೆ, ತುಂಬ ಹೋಟ್ಲಲ್ಲಿ ಸಿಗುತ್ತೆ. ತುಂಬ ಜನ ಇದನ್ನು ಇಷ್ಟಪಡ್ತಾರೆ. ಆ ಥರನೂ ಇಷ್ಟಪಡ್ತಾರೆ, ಈ ಥರನೂ ಇಷ್ಟಪಡ್ತಾರೆ. ಈ ಥರ ಇಷ್ಟಪಡೋರು ಇದನ್ನು ಮಾಡ್ಕೊಂಡು ನೋಡಿ. ಇವಾಗ ನಾನೆಲ್ಲ ಹಿಂಡ್ಬಿಟ್ಟು ಸೇರಿಸ್ಬಿಟ್ಟು ನೀರು ಅದ್ರಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು, ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಅದನ್ನು ಇಟ್ಬಿಡ್ತೀನಿ ನೋಡಿ. ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರೈಸ್ ನೆನೆ ಹಾಕಬೇಕು, ತುಂಬ ಹೊತ್ತು ರುಬ್ಬಬೇಕು ಅನ್ನೋದೇನೂ ಇಲ್ಲ. ಈ ಥರ ತರಿ ಸಿಗುತ್ತಲ್ವ, ಅಂಗಡಿನಲ್ಲಿ ಸಿಗುತ್ತೆ, ಡಿಮಾರ್ಟಲ್ಲೂ ಸಿಗುತ್ತೆ. ತರಿ ತಂದು ಇಟ್ಕೊಂಡಿದ್ರೆ ಉದ್ದಿನ ಬೇಳೆ ನೆನೆ ಹಾಕ್ಬಿಟ್ಟು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ನಾನು ಓವರ್ ನೈಟ್ ಇದನ್ನು ಇಟ್ಟುಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮಾರ್ನಿಂಗ್ ಎದ್ದು ಇಡ್ಲಿ ಮಾಡ್ಕೊಳ್ಳೋಣ ನೋಡಿ. ಮಾರ್ನಿಂಗ್ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಇಡ್ಲಿ ಪ್ಲೇಟ್ ಇಟ್ಟು ಬಟ್ಟೆನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಅದ್ರ ಮೇಲೆ ಹಾಕ್ತೀನಿ. ನಿಮಗೆ ಯಾವುದಾದ್ರೂ ಹೊಸ ಬಟ್ಟೆ, ಪಂಚೆ ಬಟ್ಟೆ ಇದ್ರೂ ಸರಿನೇ, ವೈಟ್ ಕ್ಲಾತ್ ಇದ್ರೂ ಸರಿನೇ, ನೀರಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಮಾತ್ರನೇ ಯೂಸ್ ಮಾಡೋಕ್ಕೆ ಇಟ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಡ್ಲಿ ಮಾಡುವಾಗ ತೆಗೆದು ಹಾಕ್ಕೊಳ್ಳಿ. ಇವಾಗ ನೋಡಿ ನಾನು ಇದ್ರ ಮೇಲೆ ಎಣ್ಣೆ ಬೇಡ, ಏನು ಬೇಡ. ಇವಾಗ ಇಡ್ಲಿ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಒಂಚೂರು ಅಂಟ್ಕೊಳ್ಳಲ್ಲ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಹೆಲ್ತಿ ಆಗುತ್ತೆ. ಯಾಕಂದರೆ ಆಯಿಲ್ ಇಲ್ಲ, ಏನಿಲ್ಲ, ಹಬೆನಲ್ಲಿ ಬೇಯೋದಲ್ವ. ಇಡ್ಲಿನೇ ಫಸ್ಟ್ ಹೆಲ್ತಿ ಫುಡ್ ಅಂತಾರೆ. ಫೀವರ್ ಇದ್ದಾಗ, ಎಲ್ಲರೂ ಟೂರ್ ಹೋದಾಗ ಇದಿಲ್ಲದಾಗ ಚಟ್ನಿ ಜೊತೆ ಚಿನ್ನೆಕಾಯಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಸಾಂಬಾರೇನು ಮಾಡಿಲ್ಲ, ಪುದೀನ ಚಟ್ನಿನೇ ಮಾಡಿದ್ದೀನಿ ಇವತ್ತು. ಆ ಪುದೀನ ಚಟ್ನಿ ಜೊತೆ ಇದನ್ನು ತೋರಿಸ್ತೀನಿ ನೋಡಿ. ನಾನು 4 ಇಡ್ಲಿನೇ ಮಾಡೋದು, ಒಬ್ಬೊಬ್ಬರಿಗೆ ಮಾಡೋದು, ಒಂದೇ ಸಾರಿ ಮಾಡಲ್ಲ, ಸ್ಟ್ಯಾಂಡ್ ಇಟ್ಟು ನೋಡಿ. ಇವಾಗ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಚಾಕು ತೊಗೊಂಡು ಅದನ್ನು ನೀರಲ್ಲಿ ಹಚ್ಬಿಟ್ಟು ಚುಚ್ಚಿದ್ರೆ ಹಿಟ್ಟು ಅಂಟ್ಕೊಂಡ್ರೆ ಇನ್ನು ಸ್ವಲ್ಪ ಬೇಯಬೇಕು ಅಂತ. ಇಲ್ಲ ಅಂಟ್ಕೊಳ್ಳಿಲ್ಲ, ನೀಟಾಗಿದೆ ಚಾಕು ಅಂದರೆ ಬೆಂದಿದೆ ಅಂತ. ಸ್ಪೂನಲ್ಲಾದರೂ ಸರಿ, ಇಲ್ಲ ನೈಫಲ್ಲಾದರೂ ಸರಿ ನೋಡಿ. ಇವಾಗ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಪುದೀನ ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.